ಕಾರಣ ಅಂದ್ರೆ ಬೆನ್ನು ನೋವು ಆ ರೀತಿಯಾಗಿ ಭಾಳ ಕಾಡ್ತು ಅನ್ನುವಂಥ ರಿಪೋರ್ಟ್ಸ್ಗಳು ಬರ್ತಾಯಿದ್ದ. ಆ ನೋವನ್ನು ಸಹಿಸಲಾರದ ಎಷ್ಟು ದೂರಕ್ಕೆ ಎಸಿಬೇಕಾಗಿತ್ತು, ಮಿನಿಮಮ್ 84-85 ಇಟ್ಕೊಂಡು ಬಂದಿದ್ದಾರೆ ಮೇಂಟೆನೆನ್ಸು ಮೀಟರ. ಆದರೆ ಇದು 84.3ಕ್ಕೆ ಬಂದಿತ್ತು ಚೋಪ್ರಾ ಅವರು. ಆದರೂ 8ನೇ ಸ್ಥಾನದಲ್ಲಿದ್ದರೆ ಸಮಾಧಾನ ಮಾಡ್ಕೊಳ್ಳುವಂಥದ್ದು, ಸಮಾಧಾನಕರ ಬಹುಮಾನ ಅನ್ಬೋದು. ಬಟ್ ಸೋಲು ಅದೇನೂ ಇರಲಿ, ಅವ್ರ ನೋವು ಮಾತ್ರ ಭಾಳಷ್ಟು ಬೆನ್ನು ನೋವಿಂದು. ಅವರು ಹೇಳ್ಕೊಳ್ತಾರೆ, ಇಲ್ಲಪ್ಪ ನಾನು ಜಕ್ ಗಣರಾಜ್ಯ, ಮೊದಲು ಇದು ಜೆಕೋಸ್ಲೋವಾಕಿಯಾ ಅಂತಿತ್ತು. ಚೆಕ್ ಮತ್ತು ಸ್ಲೋವಾಕಿಯಾ ಕೂಡಿದಂಥ ದೇಶ ಈಗ ಒಡೆದು 2 ಆಗಿದ್ದಾವೆ. ಅಲ್ಲಿದ್ದರು ಇವರು, ಅಲ್ಲಿ ಟ್ರೈನಿಂಗ್ ತೊಗೊಳ್ತಾಯಿದ್ರು. ವಿಶೇಷವಾಗಿ ಮಿಡಲ್ ಯುರೋಪ್ ಅದಲ್ಲ, ಜೆಕೋಸ್ಲೋವಾಕಿಯಾ ಆಗಿರ್ಬೋದು, ಜರ್ಮನಿ ಆಗಿರ್ಬೋದು, ಅಥವಾ ಸುತ್ತಮುತ್ತಲಿದ್ದಂಥ ಏರಿಯಾದಲ್ಲೇ ರಷ್ಯಾ ಆಗಿರ್ಬೋದು, ಅಲ್ಲಿ ಭಾಳಷ್ಟು ಬಲಿಷ್ಠರಿರಲ್ಲ, ಸ್ಟ್ರಾಂಗ್ ಹೋಲ್ಡ್ ಏರಿಯಾ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅಲ್ಲೇ ಗಟ್ಟಿಮುಟ್ಟಿದ್ದ ಜನ ಅಲ್ಲಿ ಟ್ರೈನಿಂಗಾಗಿ ಇವರು ಹೋದಂಥವ್ರು ಟ್ರೈನಿಂಗ್ ತೊಗೊಳ್ತಾ ಇದ್ರು. ಆ ಸಂದರ್ಭದಲ್ಲಿ ನೋವು ಆಗಿಬಿಟ್ಟಿತ್ತು. ಎಸ್ಸಿಯೋ ಮುಂದೆ BCUಗೆ ಮುಂದೆ ನೋವು ಬಂದುಬಿಟ್ಟಿತ್ತು. ಪಾಪ ಮಸಲ್ ಸ್ಕ್ಯಾಚ್ ಆಯಿತು, ಮತ್ತೇನಾಯಿತು, ಅದು ಇಲ್ಲಿ ಕಂಡು ಬಂತು. ಟೋಕಿಯೋದಲ್ಲಿ ಈ ಸಲ ನಮ್ಮ ಚಾಂಪಿಯನ್ಶಿಪ್ ಹೋಯಿತು. ಇಲ್ಲೇ ಗೆದ್ದವರು ಟ್ರಿನಿಡಾಡ್